ಗದಗ. ನೋಡಿ, ಅಡ್ಡಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಸತ್ಯ ಶೋಧನಾ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಹಾಗಂತ ಬೆಳಗಾವಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳ್ತಾ ಇದ್ದಾರೆ. ಈಗ ಈ ಸಮಿತಿಯ ನೇತೃತ್ವವನ್ನ ಸಿ.ಟಿ. ರವಿ ಅವರು ವಹಿಸಿಕೊಂಡಿದ್ದಾರೆ. ಸೊ ಸಮಿತಿ ವರದಿ ಬರಲಿ, ಅದಾದ ನಂತರ ಮುಂದಿನ ಕ್ರಮ ಏನು ಎತ್ತ ಅಂತ ನೋಡೋಣ ಅಂತ ಬೆಳಗಾವಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳ್ತಾ ಇದ್ದಾರೆ. ಅಡ್ಡ ಮತದಾನ ಮಾಡಿದವ್ರ ಬಗ್ಗೆ ಆಣೆ ಪ್ರಮಾಣ ಮಾಡಿಸ್ತೀವಿ ಅಂತ ಹೇಳಿ ವಿಜೇಂದ್ರ ಅವರು ಹೇಳಿದ್ದಾರೆ ಸರ್. ಆಣೆ ಪ್ರಮಾಣ ಮಾಡಿಸ್ತೀವಿ, ಧರ್ಮಸ್ಥಳ ಕರ್ಕೊಂಡು ಹೋಗಿಲ್ಲ ಅಲ್ಲ ಈಗ ಅದೊಂದು ಸಮಿತಿ ಮಾಡಿದ್ದೀವಿ. ಸಮಿತಿ ರಿಪೋರ್ಟ್ ಇಂಪಾರ್ಟೆಂಟು. ಆ ರಿಪೋರ್ಟ್ ಬಂದ ಮೇಲೆ ವರಿಷ್ಠರ ಆದೇಶದಂತೆ ಮುಂದಿನ ಕ್ರಮಗಳನ್ನು ಜರುಗಿಸ್ತಾರೆ. ಇಷ್ಟು ಮಾತ್ರ ನನಗೆ ಗೊತ್ತಿರೋದು ಸರ್. ಆಣೆ ಪ್ರಮಾಣದ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನನಗೆ ಕಮೆಂಟ್ ಮಾಡೋಕ್ಕಾಗೋದಲ್ಲ. ಅಡ್ಡ ಮತದಾನ ಮಾಡಿದವ್ರ ಬಗ್ಗೆ ಆಣೆ ಪ್ರಮಾಣ ನೋಡಿ, ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಣೆ ಪ್ರಮಾಣ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅರವಿಂದ್ ಬೆಲ್ಲದವರು ಹೇಳ್ತಾ ಇರುವಂತದ್ದು, ಆಣೆ ಪ್ರಮಾಣ ಮಾಡಿದ್ರೆ ತಪ್ಪೇನು, ಧರ್ಮಸ್ಥಳದಲ್ಲಿ ಹೋಗಿ ಮಾಡ್ಲಿ, ಆಣೆ ಮಾಡ್ಲಿ. ನಮ್ಮ ಅಧ್ಯಕ್ಷರು ಹೇಳಿದ್ರು ವಿಜೇಂದ್ರ, ಅದ್ರಲ್ಲೇನು ತಪ್ಪು, ಏನು ತಪ್ಪಿಲ್ಲ ಅಂತ ಬೆಳಗಾವಿಯಲ್ಲಿ ಶಾಸಕ ಅರವಿಂದ್ ಬೆಲ್ಲದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ ಅಂತ ಅರವಿಂದ್ ಬೆಲ್ಲದ್ ಹೇಳ್ತಾ ಇದ್ದಾರೆ. ಅಡ್ಡ ಮತದಾನದ ವಿಚಾರ ನಾವೆಲ್ಲರೂ ಆತ್ಮಾವಲೋಕನ ಮಾಡುವಂಥ ವಿಚಾರ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ರೀತಿಯ ಹೆಜ್ಜೆಗಳನ್ನ ಇಡುವಂಥದ್ದು ನಾವು ತಿಳ್ಕೊಳ್ಳೋದು ಅವಶ್ಯಕತೆ. ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕಂಡು ಹಿಡಿಲಕ್ಕೆ ಧರ್ಮಸ್ಥಳದಲ್ಲಿ ಹೋಗಿ ಆಣೆ ಪ್ರಮಾಣ ವಚನ ಮಾಡಿದ್ರು ಕೂಡ ಏನು ತಪ್ಪೇನಿಲ್ಲ, ಅದರಲ್ಲಿ ಏನು ತಪ್ಪೈತಿ. ಅಧ್ಯಕ್ಷರು ನಮಗೆಲ್ಲರಿಗೂ ಅಧ್ಯಕ್ಷರು ಅವರು. ಹಾಗಾಗಿ ಅವ್ರು ತಿಳಿದುಕೊಂಡಂಥ ಏನು ಸ್ಟೆಪ್ಸ್ ಅದಾವೆ ಅದಕ್ಕೆ ನಾವೆಲ್ಲರೂ ಒಪ್ತೇವೆ. ಅಲ್ಲ, ನಾ ಈಗ ಆಲ್ರೆಡಿ ಹೇಳ್ದಂಗೆ ಇದು ನಮ್ಮದು ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂಥ ಸಮಯ. ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಂಡು ಎಲ್ಲಿ ತಪ್ಪಾಗ್ತೀವಿ, ಎಲ್ಲಿ ಸುಧಾರಿಸ್ಕೋಬೇಕು